ಮತ್ತೊಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ನಾವೆಲ್ಲ ಮಾತಾಡ್ತೇವೆ, ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿನ ನಿಷೇಧ ಮಾಡಿದ್ರು ಅಂತ. ಯಾತಕ್ಕೋಸ್ಕರ ಲಾಟ್ರಿ ಮತ್ತೆ ಸಾರಾಯಿನ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು? ನಾನು ಆಗಿನ್ನೂ PUC ನಲ್ಲಿ ಓದ್ತಾ ಇದ್ದೆ. ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ತಂದೆ ಅವರು ರಾತ್ರಿ ಎಷ್ಟೊತ್ತಿಗಾದ್ರೂ ಬರಲಿ, ಅದು 2 ಗಂಟೆ ಆಗ್ಲಿ 3 ಗಂಟೆ ಆಗ್ಲಿ, ನನ್ನ ಅವರ ಬಾಂಧವ್ಯ ಎಂತದ್ದು ಅಂದ್ರೆ ನಾನು ನಮ್ಮ ತಂದೆಯವ್ರಿಗೆ ಕಾದು ಕುಳಿತಾ ಇದ್ದೆ. ನಮ್ಮ ತಂದೆಯವರು ಬರೋವರೆಗೂ ನಾನು ಮಲಗ್ತಾ ಇರ್ಲಿಲ್ಲ. ಆಗ ನಮ್ಮ ತಂದೆಯವರು ನನ್ನನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನಾವು ಮಾತನಾಡ್ತಾ ಇದ್ದಂಥದ್ದು ಈ ರಾಜ್ಯದಲ್ಲಿ ಯಾವ್ಯಾವ ರೀತಿ ಸಮಾಜಗಳು, ಸಮುದಾಯ, ಧರ್ಮ, ವರ್ಗ ಯಾವ ರೀತಿ ಜೀವನವನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ, ಅವ್ರಿಗೆ ಪೂರಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಚಿಂತನೆಗಳೇನಾಗಿತ್ತು, ಕಾರ್ಯಕ್ರಮಗಳೇನಾಗಿತ್ತು, ಇದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ನನಗೆ ತಿಳಿಯನ್ನ ಮೂಡಿಸ್ತಾ ಇದ್ರು. ಆಗ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ನನಗೆ ಹೇಳ್ತಾರೆ, ಲಾಟ್ರಿ ಮತ್ತೆ ಸಾರಾಯಿನ ಯಾತಕ್ಕೋಸ್ಕರ ನೀವು ನಿಷೇಧ ಮಾಡಿದ್ರಿ ಅಂತ ಕೇಳಿದ್ರೆ ಕುಮಾರಣ್ಣ ಅವ್ರು ಹೇಳ್ತಾರೆ, ರಾಜ್ಯದ ಉದ್ದಗಲಕ್ಕೂ ಕೂಡ ಹೆಣ್ಣು ಮಕ್ಕಳುಗಳು ಕುಮಾರಣ್ಣ ಅವರು ಎಲ್ಲೇ ಹೋದ್ರು ಕೂಡ ಅವರ ಅಳಿಲಿನ ತೋಡ್ಕೊಳ್ತಾರೆ, ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾವು ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೇವೆ, ಎಷ್ಟೋ ಜನ ರೈತರಿದ್ದೇವೆ, ಎಷ್ಟೋ ಜನ ಬಡ ಕೂಲಿ ಕಾರ್ಮಿಕರಿದ್ದೇವೆ, 200 ರೂಪಾಯಿ 300 ರೂಪಾಯಿ ದುಡ್ಡನ್ನ ಪ್ರತಿನಿತ್ಯ ಮನೆಗೆ ಎತ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ದುಡ್ಡನ್ನ ಇವತ್ತು ಅದನ್ನ ಸಾರಾಯಿ ಮತ್ತೆ ಲಾಟ್ರಿಗೆ ಅದನ್ನ ಬಳಕೆ ಮಾಡ್ಕೊಳ್ಳೋ ಮೂಲಕ ಹೆಣ್ಣು ಮಕ್ಕಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂತಕ್ಕಂಥದ್ದನ್ನ ಹೆಣ್ಣು ಮಕ್ಕಳು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಬಹಳ ಜನ ಬಂದ್ರು, ನಿಮ್ಗೆ 1000 ಕೋಟಿ ಕೊಡ್ತೇವೆ, ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ರದ್ದು ಮಾಡಬೇಡಿ ಅಂದ್ರು, ಸೂಟು ಬೂಟ್ ಗಿರಾಕಿಗಳು. ಆದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ ಸೂಟು ಬೂಟು ಗಿರಾಕಿಗಳಿಗೋಸ್ಕರ ಈ ರಾಜ್ಯದಲ್ಲಿ ಆಡಳಿತವನ್ನ ಮಾಡಿರ್ತಕ್ಕಂಥದ್ದಲ್ಲ, ಬದಲಾಗಿ ನಮ್ಮ ನಾಡಿನ ರೈತರು, ದೀನ ದಲಿತರು, ನೊಂದಿರ್ತಕ್ಕಂಥ ವರ್ಗ, ಶೋಷಿತರು, ವಿಶೇಷವಾಗಿ ನಮ್ಮ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಧೀಮಂತ ನಾಯಕ. ಇಷ್ಟು 10 ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ಜನತಾದಳ ಪಕ್ಷ, ಇಂಥ ನಾಯಕರುಗಳನ್ನ ಹೊಂದಿರ್ತಕ್ಕಂಥ ಜನತಾದಳ ಪಕ್ಷ. ಅಕ್ಕಪಕ್ಕ ನಾವು ತಿರುಗಿ ನೋಡಿದ್ರೆ ರಾಜ್ಯಗಳಲ್ಲಿ ತಮಿಳುನಾಡು ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ತೆಲಂಗಾಣ ಬಿಡಿ, ಆಂಧ್ರ ತಗೊಳ್ಳಿ, ಎಲ್ಲೇ ನೋಡಿದ್ರು ಕೂಡ ನೀವು ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ನೆಲೆ ಊರಿದೆ. ಯಾತಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರು ಇಷ್ಟೆಲ್ಲಾ ಕಾರ್ಯಕ್ರಮಗಳು, ಇಷ್ಟೆಲ್ಲಾ ಸಾಧನೆಗಳು ಕೊಟ್ಟಿದ್ರು ಕೂಡ ಯಾಕೆ ನಾವು ಇಲ್ಲಿವರೆಗೂ ನಾವು ಅನ್ಕೊಂಡ ಮಟ್ಟಕ್ಕೆ ನಮ್ಮ ಪಕ್ಷ ದಡ ಮುಟ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಬಹಳ ಗಂಭೀರವಾಗಿ ಇದನ್ನ ಆಲೋಚನೆ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ. ಚುನಾವಣೆ ಇನ್ನು 3 ವರ್ಷ ಇದೆ, ಇನ್ನು 1000 ದಿನ ಇದೆ. ಈಗಲೇ ಯಾಕೆ ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು, ಈಗಲೇ ಯಾಕೆ ನಾವು ಜನಗಳ ಬಳಿ ಹೋಗ್ಬೇಕು, ಚುನಾವಣೆ ಬಂದಾಗ ಹೋದ್ರೆ ಆಯ್ತು ಅಂತಕ್ಕಂಥದ್ದು ಯಾರು ಕೂಡ ಆ ತಪ್ಪು ಪರಿಕಲ್ಪನೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಅದಕ್ಕೋಸ್ಕರ ಇವತ್ತು ರಾಜ್ಯ ವ್ಯಾಪ್ತಿ ಜನರೊಂದಿಗೆ ಜನತಾದಳ ಅಂದ್ರೆ ಇದೇನು ಹೊಸ ಹೆಸರೇನು ಕೊಟ್ಟಿರ್ತ ಕಾರ್ಯಕ್ರಮದ ಹೆಸರು ಇರ್ಬೋದು, ಇದೇನು ಹೊಸದೇನಲ್ಲ. ಜನತಾದಳ ಪಕ್ಷ, ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದೇ ಜನರೊಂದಿಗೆ ಇದ್ದು, ಜನರ ಪರವಾಗಿ ಇದ್ದು, ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇಲ್ಲಿವರೆಗೂ ಈ ಪಕ್ಷ ಸದೃಢವಾಗಿ ನೀವೆಲ್ಲರೂ ಕಟ್ಟು ಬೆಳೆಸಿದ್ದೀವಿ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಯಕ್ಷ ಪ್ರಶ್ನೆ, ನಾವು ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ನಮ್ಮ ಮಿತ್ರತ್ವವನ್ನ ಬೆಳೆಸಿದ್ದೇವೆ. ಅದಕ್ಕೆ ಪೂರಕವಾಗಿ ಹನುಮಂತಣ್ಣನವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಜಿಲ್ಲೆಯ ಸಂಸದರು ಕೂಡ ಹಲವಾರು ಬಾರಿ ವೇದಿಕೆಗಳಲ್ಲಿ ಅಥವಾ ವೈಯಕ್ತಿಕವಾಗಿ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಚುನಾವಣೆಯ ಗೆಲುವಿಗೆ ಪ್ರಾಮಾಣಿಕವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಶ್ರಮವನ್ನ ವಹಿಸಿದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಅವರು ಕೂಡ ಅದನ್ನ ಮತ್ತೆ ವೇದಿಕೆ ಮೇಲೆ ಪ್ರಸ್ತಾವನೆ ಮಾಡ್ತಾ ಇದ್ರು. ಬಹಳ ಜನ ನನಗೆ ಮಾಧ್ಯಮದ ಸ್ನೇಹಿತರು ಕೇಳ್ತಾರೆ, ಮುಂದೆ ಯಾವ ರೀತಿ ನಿಮ್ಮ ಅಲಯನ್ಸ್ ಮುಂದುವರಿಯುತ್ತೆ, ಅಲಯನ್ಸ್ಗೆ ನಿಜಕ್ಕೂ ಭವಿಷ್ಯ ಇದೆಯಾ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ
ರಾಜಕಾರಣದ ಸುದೀರ್ಘ ಕಾಲದ ರಾಜಕಾರಣದಲ್ಲಿ ನೀವು ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದೀರಿ. ಅವರು ಯಾವುದೇ ನಿಲುವನ್ನ ತಗೊಂಡಂತ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿಲುವನ್ನ ತಗೊಳ್ತಾರೆ. ಆ ನಿಲುವಲ್ಲಿ ಯಾವುದೇ ರೀತಿ ದ್ವಂದ್ವ ಇರೋದಿಲ್ಲ. ಅತ್ಯಂತ ಸ್ಪಷ್ಟವಾದಂತ ನಿಲುವನ್ನ ತಗೊಂಡಿದ್ದಾರೆ. ಕಳೆದ ಸಂಸತ್ ಚುನಾವಣೆಯಲ್ಲಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ತಳಮಟ್ಟದ ಎರಡು ಪಕ್ಷದ ಕಾರ್ಯಕರ್ತರುಗಳ ಪರಸ್ಪರ ಸಮ್ಮಿಲನ, ಆ ಹೊಂದಾಣಿಕೆ, ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ವಿಶ್ವಾಸದಿಂದ ಇವತ್ತು ನೀವು ಹೆಜ್ಜೆಯನ್ನ ಹಾಕಿದ್ದೀರಿ. ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ, ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವಕ್ಕೆ ಕರ್ನಾಟಕ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದವನ್ನ ಪಡಿತಕ್ಕಂಥದ್ದಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದೀರಿ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.